ಕಾರ್ತಿಕ ಅಮಾವಾಸ್ಯೆ ಆಗಿರೋದ್ರಿಂದ ಕಾರ್ತಿಕದಲ್ಲಿ ಸ್ಪೆಷಲ್ ಅಂದ್ರೇನೆ ದೀಪಾರಾಧನೆ. ಇಲ್ಲಿ ದೇವಸ್ಥಾನದ ಸುತ್ತ ನೀವು ನೋಡ್ತಾ ಇರ್ಬೋದು ದೀಪಗಳ ಸಾಲೆ ತುಂಬಿದೆ. ಈಗ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ನಾವು ಕೂಡ ದೀಪನ ಬೆಳಗ್ಸೋಣ. ಕಾರ್ತಿಕ ಮಾಸ ಬಂತು, ದೀಪಗಳ ಹಬ್ಬವು, ಹರನ ಪಾದಕ್ಕೆ ಶರಣು, ಮಂಗಳ ಜ್ಯೋತಿಯು ಬೆಳಗು ದೀಪವ ಬೆಳಗು ಭಕ್ತಿಯ ಆರಾಧನೆಯು ಜೀವನದಲ್ಲಿ ತುಂಬಲಿ ಶಿವನ ಕಾರುಣ್ಯವು. ಈ ದೇವಸ್ಥಾನಕ್ಕೆ ನಾನು ಇದೇ ಮೊದಲನೇ ಬಾರಿ ಬರ್ತಾ ಇರೋದು. ನಿಜ ಹೇಳ್ಬೇಕಂದ್ರೆ ತುಂಬಾನೇ ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ. ತಾಯಿ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ದೈವಿಕ ಭಾವನೆ ಕೂಡ ಬರುತ್ತೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದ್ರೆ ನೀವು ಕೂಡ ಈ ಪಾಸಿಟಿವ್ ಎನರ್ಜಿನ ಫೀಲ್ ಮಾಡ್ಬೋದು ಅಂತ ನಾನಂತೂ ಪಕ್ಕಾ ಹೇಳ್ತೀನಿ. ಹಾಗೆ ಈ ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ ಎಲೆಯೂರಿನ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತಿನ ವಿಶೇಷ ಅಂತ ಕೇಳ್ತಾ ಇದ್ದೀರಾ, ಇದು ಕಾರ್ತಿಕ ಅಮಾವಾಸ್ಯೆ. ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ದಿನಗಳಂದು ವಿಶೇಷ ಪೂಜೆ ಹೋಮ ಹವನಗಳು ನಡೀತಾನೆ ಇರುತ್ತೆ. ಇವತ್ತು ಕೂಡ ನಾವು ಅಮಾವಾಸ್ಯೆ ದಿನ ಬಂದಿದೀವಿ. ಹಾಗಾಗಿ ನಿಮ್ಗೆ ಇಲ್ಲಿನ ಪೂಜೆ ಮಾತ್ರ ಅಲ್ಲ, ಹೋಮ ಹವನಗಳನ್ನ ನೋಡುವಂತದ್ದು ಹಾಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂತದ್ ಕೂಡ ಆಗತ್ತೆ. ಹಾಗಾದ್ರೆ ಇನ್ನು ಯಾಕೆ ತಡ ಮಾಡೋದು, ಇಲ್ಲಿ ಹೇಗೆ ಹೋಮಗಳು ನಡೆಯುತ್ತೆ, ಯಾರು ನಡೆಸ್ಕೊಡ್ತಾರೆ, ಆ ಹೋಮ ಹವನದ ವಿಶೇಷತೆಗಳೇನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಆಗಿಂದ ಹೇಳಿದೆ ತುಂಬಾ ವಿಶೇಷತೆಗಳಿದೆ ಈ ದೇವಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿನ ವಾಸ್ತುಶಿಲ್ಪಗಳನ್ನ ನೀವು ನೋಡ್ಬೋದು, ತುಂಬಾನೇ ಡಿಫ್ರೆಂಟ್ ಆಗಿ ಕೇರಳ ಮಾದರಿನಲ್ಲಿ ಇಲ್ಲಿ ಕಟ್ಟಿರ್ತಾರೆ. ಇಲ್ಲಿ ಸುತ್ತಮುತ್ತ ನೀವು ನೋಡಿದ್ರೆ ಈ ತರ ಕೇರಳ ಮಾದರಿನಲ್ಲಿ ಕಟ್ಟಿರ್ತಕ್ಕಂಥದ್ದು ನಿಮ್ಗೆಲ್ಲೂ ಕಾಣಸಿಗೋದಿಲ್ಲ. ಇದರಲ್ಲಿ ತುಂಬಾ ವಿಶೇಷತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಈಗ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ವಾಸ್ತುಶಿಲ್ಪಗಳು ಹೇಗಿದೆ ಅಂತ ಹೇಳ್ಬಿಟ್ಟು, ಪರ್ಫೆಕ್ಟ್ ಕೇರಳ ಮಾದರಿನಲ್ಲಿ, ಕೇರಳ ಸ್ಟೈಲ್ ನಲ್ಲಿ ಇಲ್ಲಿನ ಒಂದು ವಾಸ್ತುಶಿಲ್ಪಗಳಿದೆ. ಹಾಗೆ ಈ ತರ ಒಂದು ವಿಭಿನ್ನವಾದಂತಹ ವಾಸ್ತು ಆಗಿರ್ಬೋದು, ಇಲ್ಲಿನ ಕೆತ್ತನೆಗಳಾಗಿರ್ಬೋದು ತುಂಬಾನೇ ಡಿಫ್ರೆಂಟ್ ಆಗಿದೆ. ಇದು ಇಲ್ಲಿನ ಸುತ್ತಮುತ್ತ ಎಲ್ಲೂ ಕೂಡ ಕಾಣಸಿಗೋದಿಲ್ಲ. ಕೇರಳ ಮಾದರಿನಲ್ಲೇನೆ ಇಲ್ಲಿ ಕೂಡ ಕೆತ್ತನೆ ಮಾಡಲಾಗಿದೆ. ನಾನು ಆಗ್ಲೇ ಹೇಳಿದೆ
ಅಮಾವಾಸ್ಯೆ ಪೌರ್ಣಮಿ ದಿನಗಳಂದು ವಿಶೇಷ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಹೋಮ ಹವನಗಳು ಕೂಡ ನಡೆಯುತ್ತೆ ಅಂತ. ಆ ಹೋಮ ಮತ್ತೆ ಹವನಗಳು ನಡೆಯುವಂತ ಜಾಗ ಇದೆ ಯಾಗಶಾಲಾ ಮಂದಿರ ಅಂತ ಹೇಳ್ಬಿಟ್ಟು. ಇಲ್ಲಿ ಸುವರ್ಣ ಸಂಕಲ್ಪ ಖ್ಯಾತಿಯ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರೂಜಿ ಅವರು ಕೂಡ ಹೋಮಗಳನ್ನ ನಡೆಸ್ಕೊಡ್ತಾರೆ. ಈಗ ಹೋಮ ನಡೆಯುವಂತ ಜಾಗ ಹೇಗಿದೆ, ಯಾವ ತರ ಎಲ್ಲ ಹೋಮಗಳು ನಡೆಯುತ್ತೆ, ಆ ಹೋಮದ ವಿಶೇಷತೆಗಳೇನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈಗ ಹೋಮ ನಡೆಯುವಂತ ಜಾಗ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಈಗ ಈ ಹೋಮಗಳು ನಡೆಯೋದಕ್ಕೆ ಏನೆಲ್ಲ ಸಂಕಲ್ಪ ಮಾಡ್ಬೇಕು ಆ ಸಂಕಲ್ಪನ ಮಾಡ್ತಾ ಇದ್ದಾರೆ. ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ ಶ್ರೀ ಪ್ರತ್ಯಂಗಿರಿ ಶ್ರೀ ಪ್ರತ್ಯಂಗಿರಿ ಲಕ್ಷ್ಮೀ ಪ್ರತ್ಯಂಗ ದೇವಕ್ಕೆ ಎಲ್ಲಿ ನಿಂತಿದ್ರು ಅಲ್ಲೇ ನಿಂತ್ಕೊಳ್ರಿ, ಎಲ್ಲರಿಗೂ ಬರುತ್ತೆ. ಎರಡು ತಗೋಬೇಡ್ರಿ, ಒಂದೊಂದ್ ತಗೊಳ್ರಿ. ಒಳ್ಳೇದಾಗುತ್ತೆ. ನೆಕ್ಸ್ಟ್ ಅಮಾವಾಸ್ಯೆಗೆ ಬರ್ರಿ, 5 ಅಮಾವಾಸ್ಯೆಗೆ ಬಂದು ತಗೊಂಡೋದ್ರೆ ಎಲ್ಲಾ ರೀತಿ ನಿಮ್ಗೆ ನಿಮ್ ಕುಟುಂಬಕ್ಕೆಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ.